ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ KGF ಮಾತ್ರ ಅಲ್ಲ, ನಮ್ಮ ಕೋಲಾರ ಜಿಲ್ಲಾ ಮಾತ್ರ ಅಲ್ಲ, ನಮ್ಮ ಕರ್ನಾಟಕಕ್ಕೆ ಇವತ್ತು ಒಂದು ಸಿಹಿ ಸುದ್ದಿ. ನಮ್ಮ ಶಾಸಕರಾದಂಥ ರೂಪಾ ಮೇಡಮ್ ಅವರು ಪ್ರಯತ್ನದಿಂದ ಒಂದು ಒಳ್ಳೆಯ ಸುದ್ದಿ ಇವತ್ತು ಹರಲಾಡ್ತಾ ಇದೆ. ಕೆಲವರಿಗೆ ಗೊತ್ತಾಗಲ್ಲ, ಅವ್ರಿಗೆಲ್ಲ ಗೊತ್ತಾಗಬೇಕು ಅಂತ ಈ ಮಾಧ್ಯಮ ಮುಖಾಂತರ ನಿಮಗೆ ಒಂದು ಹೇಳಿಕೆಯನ್ನು ಕೊಡ್ತಾಯಿದ್ದೀವಿ. ಟೀಕೆಗಳು ಸಾಯುತ್ತೆ, ಕೆಲಸಗಳು ಉಳಿತದೆ. ನಾನು ಮತ್ತೆ ಹೇಳ್ತೀನಿ, ಟೀಕೆಗಳು ಸಾಯ್ತದೆ, ಕೆಲಸಗಳು ಉಳಿತದೆ. ನಮ್ಮ ವಯಸ್ಸಾದವರು, ಬಡವರು, ಇವರಿಗೆಲ್ಲ ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟಿಂದ ಒಂದು ಆದೇಶ ಬಂತು. 32,000 ಒಳಗಡೆ ಇರೋರಿಗೆ ಮಾತ್ರ ಪೆನ್ಷನು ಮತ್ತು ರಿಟೆನ್ಷನ್, IT ಮಾಡೋರಿಗೆ, ಸಂಪಾದನೆ ಜಾಸ್ತಿ ಇರೋರಿಗೆ ಪೆನ್ಷನ್ನು ನಿಲ್ಲಿಸಿದ್ದಾರೆ. ನಿಮಗೆಲ್ಲ ಗೊತ್ತಿರುವಾಗ ನಾವು KGF ಕ್ಷೇತ್ರ ಎಲ್ಲ ಓಡಾಡಿದ್ದೀವಿ. ಕೆಲವು ದಿನಗಳಲ್ಲಿ ವಾರ್ಡ್ ವೈಸು ಒಂದು ಮೀಟಿಂಗ್ ಮಾಡಿ, ತಹಸೀಲ್ದಾರ್ ಆಫೀಸ್ನ ವಾರ್ಡ್ ವೈಸು, ಪಂಚಾಯತ್ ವೈಸು ಕರ್ಕೊಂಡೋಗಿ ಅವರಿಗೆಲ್ಲ ನಿವೃತ್ತಿ ಮಾಡಬೇಕು ಅಂತ ನಮ್ಮ ಶಾಸಕರು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರು. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ KGF ಕರ್ಕೊಂಡು ಬಂದರು. ಅದು ಮಾತ್ರ ಅಲ್ಲ, ಒಂದು ಕ್ಯಾಂಪಿಂಗು ಮಾಡಿದ್ರು. ಮಾಡಿ ಇದರಲ್ಲಿ ಕುದ್ದು ಕೊರತೆ ಎಲ್ಲ ವಿಚಾರಣೆ ಮಾಡಿದ ಮೇಲೆ ಇದಕ್ಕೆ ನಮ್ಮ ರಾಜ್ಯ ಸರ್ಕಾರ ಮಾತ್ರ ಅಲ್ಲ, ಕೇಂದ್ರ ಸರ್ಕಾರನೂ ಈ ಫಿಲ್ಟರ್ ಮಾಡೋದ್ರಲ್ಲಿ ಯಾರ್ಯಾರಿಗೆ ಜಾಸ್ತಿ ಬರುತ್ತೆ, ಯಾರ್ಯಾರು ಕೊಡಬಾರ್ದು ಅಂತ 2 ಪಾಲಿದೆ ಅಂತ ತಮಗೆಲ್ಲ ಗೊತ್ತಿದೆ. ಇವಾಗ ನಮ್ಮ ಶಾಸಕರು ಕರ್ನಾಟಕ ಅಸೆಂಬ್ಲಿನಲ್ಲಿ ಮಾತಾಡಿದ್ರು. BJP ಅವರು ಗದ್ದಲ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಬಡವರು, ನಮ್ಮ ವಯಸ್ಸಾದವರು, ಹಿಂದುಳಿದವರು, BPL ಕಾರ್ಡ್ ಅವರು, ಇವ್ರಿಗೆಲ್ಲ ಬಂದ್ಬಿಟ್ಟು 14,000 ಪೆನ್ಷನ್ನು ನಮಗೆ ಅನ್ಯಾಯ ಆಗಿದೆ ಅಂತ ಒಂದು ಧ್ವನಿಯನ್ನು ಎತ್ತಿದ್ರು. ಆ ಧ್ವನಿಗೆ ಇವತ್ತು ಪ್ರಾಯಶ್ಚಿತ್ತ ಸಿಕ್ಕಿದೆ. ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರಿಗೂ ಮತ್ತು ಡೆಪ್ಟಿ CM ಪರಮೇಶ್ವರ್ ಅವ್ರಿಗೂ ತುಂಬ ಧನ್ಯವಾದಗಳು ಹೇಳಬೇಕು. ಅದಕ್ಕೆ ಮುಂಚೆ ಅಸೆಂಬ್ಲಿನಲ್ಲಿ ಮಾತಾಡೋಕ್ಕೂ ಮುಂಚೆನೇ ಸಂಬಂಧಪಟ್ಟ ಮಿನಿಸ್ಟ್ರು ಮತ್ತು ಮುಖ್ಯಮಂತ್ರಿಗಳನ್ನ ಮೇಡಮ್ ಅವರು ಭೇಟಿ ಮಾಡಿ, ಈ ಅನ್ಯಾಯ ಬಂದ್ಬಿಟ್ಟು ಜನಗಳಿಗಾಗಿದೆ, ಇದಕ್ಕೆ ಉತ್ತರ ಬೇಕು ಹಂಗಂತ ಹೇಳ್ಬಿಟ್ಟು ಒಳ್ಳೇದು ಮಾಡಬೇಕಂತ ಅವರು ಒತ್ತಾಯ ಮಾಡಿ ಅಸೆಂಬ್ಲಿ ಮಾತಾಡಿ ಇವತ್ತು 17/8/2026 ಅಸೆಂಬ್ಲಿನಲ್ಲಿ ಮೇಡಮ್ ಅವರು ಧ್ವನಿ ಎತ್ತಿದ್ರು. ಬರೀ KGF ಮಾತ್ರ ಇಲ್ಲ, ಈ ರಾಜ್ಯಕ್ಕೇ ಒಳ್ಳೇದು ಮಾಡಬೇಕು ಹಂಗಂತ ಸ್ಥಿತಿನಲ್ಲಿ ಯಾವತ್ತೂ ಅಸೆಂಬ್ಲಿಯಲ್ಲಿ ಮಾತಾಡೋ ಟೈಮ್ನಲ್ಲಿ ಇಡೀ KGF ಕ್ಷೇತ್ರ ಮಾತ್ರ ಅಲ್ಲ, ರಾಜ್ಯಕ್ಕೆ ಅನ್ಯಾಯ ಆಗಬಾರ್ದಂಥ ಧ್ವನಿ ರೂಪಾ ಮೇಡಮ್ ಅವ್ರದ್ದು ಇದ್ದೇ ಇದೆ. ಇದು ನಮ್ಮ ಹೆಣ್ಣು ಮಕ್ಕಳು ಇಂಥ ಒಂದು ವಿಷಯಗಳನ್ನ, ಇಂಥ ಒಂದು ಆದೇಶನೇ ನಮ್ಮ ಅಸೆಂಬ್ಲಿನಲ್ಲಿ ಸಭೆಯಲ್ಲಿ ಮಾತಾಡೋದು ಅಷ್ಟೊಂದು ಈಸಿ ಅಲ್ಲ. ಅದಕ್ಕೆ ಸಭಾನಾಯಕರು, ಸಭಾಪತಿಗಳು ಅವ್ರಿಗೆ ಟೈಮ್ ಕೊಡಬೇಕು, ಮಾತಾಡಬೇಕು. ಆ ಟೈಮ್ನಲ್ಲಿ ಅಲ್ಲಿರೋ ಎಲ್ಲ ನಮ್ಮ ಸಚಿವರುಗಳು ಕೂಡ ನಮ್ಮ KGF ಕ್ಷೇತ್ರದ MLA ರೂಪಾ ಮೇಡಮ್ ಅವರು ಉದ್ದೇಶಪೂರ್ವವಾಗಿ ಒಳ್ಳೆ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಸ್ವಲ್ಪ ಟೈಮ್ ಕೊಡಿ ಹಂಗಂತ ನಾವು ಎಷ್ಟೋ ವಿಡಿಯೋನಲ್ಲೆಲ್ಲ ನೋಡಿದ್ವಿ. ಆದರೆ ಇವತ್ತು ಒಂದು ಹೆಣ್ಣುಮಗು MLA ಆಗಿ ನಮ್ಮ ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ರಾಜ್ಯಕ್ಕೇ ಇವತ್ತು ಒಳ್ಳೆಯದು ಮಾಡಿದ್ದಾರೆ. ಒಳ್ಳೆಯದು ಏನು ಮಾಡಿದ್ದಾರೆ ಅಂದರೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಕೊಡ್ತು. 32,000 ಯಾರಿದ್ದಾರೋ ಅವ್ರಿಗೆ ಮಾತ್ರ ಪೆನ್ಷನ್ ಅಂತ. ಇವತ್ತು ಮೊದಲು ಹೆಂಗಿತ್ತು,
1,20,000 ರೂಪಾಯಿ ಅವರಿಗೆ ಆದಾಯ ಇದ್ದರೆ, ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಇದ್ದರೆ ಅವ್ರಿಗೂ ಕೊಡಬೇಕು ಅಂತ ಆದೇಶ ಆಗಿದೆ. ಇದರಲ್ಲಿ ನಮ್ಮ KGF ಕ್ಷೇತ್ರದಲ್ಲಿ 9,200 ಜನಕ್ಕೆ ಆಟೋಮೆಟಿಕ್ ಅದಾಗಿ ತಾನಕ್ಕೆ ತಾನೇ ಅದು ಬಂದ್ಬಿಟ್ಟು ನಿಮಗೆ ಬಂದು ಸೇರುತ್ತೆ. ನೀವು ಏನು ಗೊಂದಲ ಬೀಳಬೇಡಿ, ನೀವು ಎಲ್ಲಿ ಆಫೀಸು ಹಂಗೆ ಹಿಂಗೆ ಅಂತ ಅಳೆದಾಡಬೇಡಿ. ನಿಮಗಾಗಿ ಅಸೆಂಬ್ಲಿನಲ್ಲಿ ಧ್ವನಿ ಎತ್ತಿ ಅದನ್ನು ಬಂದು ಇವತ್ತು ಜಾರಿಗೆ ಬೇಗ ಬರುತ್ತೆ. ಆ ಜಾರಿಗೆ ಬೇಗ ಬಂದರೆ ನಿಮ್ಗೆ ಏನೇನು ತಿಂಗಳು ಏನು ನಿಮ್ಗೆ ಬರ್ತಾಯಿತ್ತೋ ಅದು ಬರುತ್ತೆ. ಯಾವ ಬಡವರು, ಯಾವ ವಯಸ್ಸಾದವರು ಈ ಪೆನ್ಷನ್ ಬಗ್ಗೆ ದಯವಿಟ್ಟು ನೀವು ಏನು ಆದಂಗ ಮಾಡಬೇಡಿ. ಇನ್ನು ಉಳಿದ 4,200 ಜನಕ್ಕೂ ಕೂಡ ಅನ್ಯಾಯ ಆಗಲ್ಲ. ಅವರಿಗೆ ವಯಸ್ಸು ಕೊರತೆ ಇರ್ಬೋದು, ಬೇರೆ ಬೇರೆ ವಿಷಯ ಇರ್ಬೋದು, ಅದೆಲ್ಲ ಬಂದ್ಬಿಟ್ಟು ತಹಸೀಲ್ದಾರನು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ, ನೀವು ನೋಡಿದಿರಿ. ಅದರಲ್ಲಿ ಬಂದರೆ ಅವರು ನೀವು ಕುಲಕುಸವಾಗಿ ಅದೇನಿದೆಯೋ ನೋಡ್ತಾರೆ. ನೋಡಿಬಿಟ್ಟು ಅದರಲ್ಲಿ ಯಾರು ಅರಗರು ಅವ್ರನ್ನ ಸೇರಿಸ್ತಾರೆ, ನಿಮಗೂ ಬರುತ್ತೆ ಪೆನ್ಷನು. ಇದೆಲ್ಲ ಬಂದ್ಬಿಟ್ಟು ಇದು ರೂಪಾ ಮೇಡಮ್ ಕೇಳಲಿಲ್ಲ, ಅವರು ಮಾಡಿಲ್ಲ ಅನ್ನೋದು ಒಂದು ಅಪಾದನೆ ಮಾಡಿದ್ರು. ಟೀಕೆಗಳು ಮಾಡಿದ್ರು, ಟೀಕೆಗಳು ಸಾಯ್ತದೆ, ಆ ಎಮ್ಮ ಕೆಲಸ ಉಳಿತದೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯಾರು ಏನೇನು ಟೀಕೆ ಮಾಡಿ MLA ಮಾಡಿದ್ರು, ಅವರು ಮಾಡಿದ್ರು ಅಂತ ಆಪಾದನೆ ಮಾಡಿ ಅವ್ರನ್ನ ಏನೇನು ಟೀಕೆ ಮಾಡಿದ್ರು ಆ ಟೀಕೆ ಎಲ್ಲ ಸತ್ತೋಯ್ತು. ಇವತ್ತು ಅವ್ರ ಕೆಲಸ ಉಳಿದಿದೆ. ಅಸೆಂಬ್ಲಿನಲ್ಲಿ ಮಾತಾಡಿದ್ದಾರೆ, ವೀದಿನಲ್ಲಿ ಮಾತಾಡಿಲ್ಲ, ಸ್ಟೇಜ್ನ ವೇದಿಕೆಯಲ್ಲಿ ಮಾತಾಡಿಲ್ಲ. ಕರ್ನಾಟಕ ಅಸೆಂಬ್ಲಿನಲ್ಲಿ ಆ ಧ್ವನಿ ರಾಜ್ಯಕ್ಕೆಲ್ಲ ಕೇಳಬೇಕು, ಮುಖ್ಯಮಂತ್ರಿ ಕೇಳಬೇಕು, ಉಪಮುಖ್ಯಮಂತ್ರಿ ಕೇಳಬೇಕು. ಅವರು ಇವತ್ತು ಆದೇಶ ಮಾಡಿ ಎಲ್ಲ ವಾಟ್ಸಪ್ನಲ್ಲಿ ಬಂದಿದೆ, ಎಲ್ಲ ಪೇಪರ್ಗಳಲ್ಲಿ ಬಂದಿದೆ. ಆದೇಶ ಎಲ್ಲ ಬಂದ್ಬಿಟ್ಟು 18ನೇ ತಾರೀಕು ಬಂದ್ಬಿಟ್ಟು ಆದೇಶ ಮಾಡಿದ್ದಾರೆ. ಒಂದೇ ದಿವಸದಲ್ಲಿ ಒಂದು ಹೆಣ್ಣು ಮಗು ಇಷ್ಟು ಸಾಧನೆ ಮಾಡಿದ್ದಾರೆ. ಅವರಿಗೆಲ್ಲ ನಾವು ಧನ್ಯವಾದ ಹೇಳೋಣ. ಮತ್ತು ನೀವು ಯಾರು ಬಂದಿಲ್ಲ ಅಂತ ನೀವು ಯಾರು ಏನು ಭಯ ಬಿಡಬೇಡಿ. ನಿಮಗೇನಿದೆಯೋ ಅದು ಕರೆಕ್ಟಾಗಿ ಜಾರಿಗೆ ಬರುತ್ತೆ. ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಹಂಗಂತ ಹೇಳ್ತೀನಿ ತಮಿಳು.